ಎಮ್ಮಿಗನೂರು ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳನ್ನ ಒತ್ತಾಯಿಸಿ ಧರಣಿ ಕುಳಿತ ರೈತರು. ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ವಿವಿಧ ಬೇಡಿಕೆಗಳನ್ನ ಒತ್ತಾಯಿಸಿ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿವಿ ಗೌಡ, ತಾಲೂಕು ಅಧ್ಯಕ್ಷ ವೀರೇಶ್ ಮತ್ತು ರೈತ ಮುಖಂಡರು ಮಾತನಾಡಿ, ನಮ್ಮ ಬೇಡಿಕೆಗಳು ಆದ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡುವುದನ್ನು ತಡೆಯಬೇಕು, ಜಿಎಸ್ಟಿ ರಸೀದಿ ನೀಡಬೇಕು, ದಾಸ್ತಾನಿನಲ್ಲಿ ಇರುವ ಸರಕುಗಳನ್ನು ಕಪ್ಪು ಹಲಗೆ ಮೇಲೆ ನಮೂದಿಸಬೇಕು, ಕೃಷಿ ಅಧಿಕಾರಿಗಳು ಎಲ್ಲ ಅಂಗಡಿಗಳನ್ನು ಪರಿಶೀಲನೆ ಮಾಡಬೇಕು, ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಸಿಗಬೇಕು ಮತ್ತು ಇತರ ಬೇಡಿಕೆಗಳು ಈಡೇರಿಸುವ ತನಕ ಧರಣಿ ಮುಂದುವರಿಯುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರು, ರೈತರು ಭಾಗಿಯಾಗಿದ್ದರು. ಈಗ ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ, ಅದ್ರ ಬಗ್ಗೆ ಏನು ಯಾವುದೇ ಮಾಹಿತಿ ಕೊಡಲಿಲ್ಲ ಎಡಿ ಸಾರು. ಆಮೇಲೆ ಅದು ಬಿಲ್ಲಿನ ಬಗ್ಗೆ ವಿಚಾರ ಮಾಡಿದ್ವಿ, ಅದನ್ನು ಅವ್ರ ಅಂಗಡಿ ಮೇಲೆ ಏನು ರಿಯಾಕ್ಷನ್ ತಗೊಂಡ್ರು ಅದು ನಮಗೆ ಗೊತ್ತಿಲ್ಲ. ಆಮೇಲೆ ಈ ಎಲ್ಲ ಅಂಗಡಿಗಳನ್ನ ತಪಾಸಣೆ ಮಾಡಿ ಅಂತ ಹೇಳ್ತಾರೆ, ತಪಾಸಣೆ ಮಾಡಿದ್ರ ಬಗ್ಗೆ ವರದಿ ಇಲ್ಲ. ಈ ಒಂದು ಉದ್ದೇಶದಿಂದ ರೈತರಿಗೆ ಒಂದು ಸಕಾಲಕ್ಕೆ ಗೊಬ್ಬರ ಸರಬರಾಜು ಆಗುವಲ್ಲಿ ಸ್ವಲ್ಪ ವಿಳಂಬ ಐತಂತ ನನಗೆ ಗೊತ್ತಾಯಿತು. ಏನು ಬೇಡಿಕೆ ಏನಿದೆ? ಬೇಡಿಕೆ ನಮಗೆ 8 ಬೇಡಿಕೆ ಇದಾವೆ. ಒಂದು MRP ದರಕ್ಕಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರವನ್ನು ಮಾರಾಟ ಮಾಡುವಂತಿಲ್ಲ. ಎರಡನೇದಾಗಿ GST ರಸೀದಿಯನ್ನು ಕಂಪಲ್ಸರಿ GST ರಸೀದಿ ಕೊಡಬೇಕು. ಪ್ರತಿ ರೈತರಿಗೆ ರೈತರು ಕೇಳಿದ್ರು ಕೂಡ GST ಬಿಲ್ ಸಬ್ಮಿಟ್ ಮಾಡಬೇಕು, ಅದು ಅವ್ರ ಕರ್ತವ್ಯ ಐತೆ. ಆಮೇಲೆ ಮೂರನೇದು, ದಾಸ್ತಾನಿನಲ್ಲಿರುವ ಪ್ರತಿ ಅವ್ರ ಅಂಗಡಿಯಲ್ಲಿ ಏನು ದಾಸ್ತಾನು ಐತೋ ಅದನ್ನು ಪ್ರತಿ ಒಂದು ಕಮಾಡಿಟಿನೂ ಬೋರ್ಡಲ್ಲಿ ನಮೂದು ಮಾಡಬೇಕು, ಕಪ್ಪಲಿಗೆಯಲ್ಲಿ ನಮೂದು ಮಾಡಬೇಕು. ಅದರಲ್ಲಿ ನಮೂದು ಆಗದೇ ಇರತಕ್ಕಂಥ ಸರಕನ್ನು ಮಾರುವಂತಿಲ್ಲ. ಯಾವ ಸರಕು ಮಾತ್ರ ಅದು ಕಪ್ಪಲಿಗೆ ಮೇಲೆ ಕಂಪಲ್ಸರಿ ನಮೂದು ಆಗಲೇಬೇಕು. ನಮಗೆ ಮೊನ್ನೆ ಬೇಸಿಗೆ ಹೊಲ ಮಾಡೀವಿ, ಗದ್ದೆ ಮಾಡೀವಿ, ನಮಗೆಲ್ಲ ಸರಕುಗಳೆಲ್ಲ ಕೊಟ್ಟಾರ. GST ಬಿಲ್ ಕೇಳಿದ್ರೆ ಕೊಡ್ತಾಯಿಲ್ಲ. ಅದೊಂದು GST ಬಿಲ್ ಅಸಲು ನೀವು ಕೇಳಕ್ಕೆ ಹೋಗ್ಬಿಟ್ರೆ ನಾವು ಕೊಡೋದಿಲ್ಲ ಅಂತೇಳಿ ರಾಮಕೃಷ್ಣರಾಜು ಅವರು, ಹನುಮಂತ ಟ್ರೇಡರ್ಸ್ ಅವರು ನಮಗೆ ಮಾತಾಡ್ಯಾರ. ಅದ್ರ ಬಗ್ಗೆನೂ ಸ್ವಲ್ಪ ಆ್ಯಕ್ಷನ್ ತಗೋಬೇಕಂತ ಹೇಳಿದ್ವಿ. ಇವರು JD ಸಾಹೇಬರು, ನಾವು GST ನಮ್ಗೆ ಸಂಬಂಧ ಇಲ್ಲ, GST ಆಫೀಸಲ್ಲಿ ಕೇಳ್ಬೇಕಂತೇಳಿ ಅವರು ಅದಕ್ಕೆ ಸಬೂಬು ಕೊಡ್ತಾಯಿದ್ದಾರೆ. ಇದನ್ನು ಅವರು ಸ್ವಲ್ಪ ಅಧಿಕಾರಿಗಳು ಗಮನಕ್ಕೆ ತರ್ಬೇಕಂತೇಳಿ ಅವ್ರಿಗೆ ತಾಕೀತು ಮಾಡ್ತಾಯಿದ್ವಿ. ಆ ಒಂದು ಉದ್ದೇಶದಿಂದ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸೋಸ್ಕರ ಈ ಒಂದು ಧರಣಿ ನಂಬ್ಕೊಂಡಿದ್ದೀವಿ. ತಹಸೀಲ್ದಾರು ಚೆಕ್ ಮಾಡಿದ್ರು, ಎಲ್ಲಿ ಏನು ದಾಸ್ತಾನ ಇದೆ, ಎಲ್ಲಿ ಏನು ದಾಸ್ತಾನ ಇಲ್ಲ ಎಲ್ಲ ಬರ್ಕೊಂಡವರು. ಆಮೇಲೆ ಅವರು ಒಂದು ಹೇಳಿದ್ರು, JD ಅವರು ಕೂಡ ಹೇಳಿದ್ರು, ದಾಸ್ತಾನ ಎಲ್ಲ ಕರೆಕ್ಟ್ ಆಗಿದೆ ಅಂತ. ದಾಸ್ತಾನ ಕರೆಕ್ಟ್ ಇದ್ದರೆ ಸೊಸೈಟಿಗಳ ಮುಂದೆ ರೈತರು ಯಾಕೆ ನಿಂತಾಕತ್ತಾರ? ಇವಾಗಲೂ ನಿಂತಾರೆ, ಕಂಪ್ನಿಗಳು ನಿಂತಿದ್ದಾರೆ, ರಾಮಸಭೆಗಳು ನಿಂತಿದ್ದಾರೆ. ದಾಸ್ತಾನ ಕರೆಕ್ಟ್ ಇದ್ರೆ ನಿಂದಿರಬಾರ್ದಲ್ಲ ಬೇರೆ ರೈತರಿಗೆ, ಎಲ್ಲರೂ ಅವ್ರೊಬ್ಬರಿಗೆ ಹೋಗ್ತದೆ. ದಾಸ್ತಾನ ಕೊರತೆ ಐತೆ ಒಟ್ಟಿಗೆ ಹೋಗ್ಬೇಕು, ಅದು ನಿವಾರಣೆ ಮಾಡಬೇಕು. ಈ ಕಳೆದ 3-4 ದಿನದಿಂದ ಕಂಪ್ಲೀಟ್ ಸ್ಟ್ರೈಕ್ ಆದಾಗಿಂದ ಸ್ವಲ್ಪ ಬರ್ತಾ ಇದೆ, ಇವರೇ ಬಂದ ಇದೆ. ಇನ್ನೊಂದು ವಾರ ದಿನ ಆದರೆ ಆಮೇಲೆ ಇವರೇ ಯೂಸಸ್ ಕಮ್ಮಿ ಆಗ್ತದೆ. ಈಗ ಅವಶ್ಯಕತೆ ಇದ್ದಾಗ ಅದ್ರದ್ದು ನೋಡ್ರಿ. ಆಮೇಲೆ AD ಸಾಹೇಬರಿಗೆ ಒಂದು ಕಂಪ್ಲಿ ತಾಲೂಕಿಗೆ ಬಂದು ಒಂದು ವಾರ 10 ದಿನದಲ್ಲಿ ಒಂದು ಮೀಟಿಂಗ್ ತಗೊಂಡ್ರು. ಗೊಬ್ಬರ ಹಿಡಿಯರು ಮತ್ತು ರೈತ ಸಂಘದ ತಹಸೀಲ್ದಾರ್ ಅಧ್ಯಕ್ಷತೆ ತಗೊಂಡೆ ಭಾಳ ಸವಿಸ್ತಾರ ಚೆನ್ನಾಗಿ ಹೇಳಿದ್ರು. ಯಾವುದೇ ಅಂಗಡಿಗಳು 10 ರೂಪಾಯಿ ಜಾಸ್ತಿ ಮಾಡಿದ್ರು ತಪ್ಪೇ. ಅಲ್ಲಿ ನಮ್ಮ ಯಾರಲ್ಲ 10 ರೂಪಾಯಿ ಹೋಲಿಬಿಡ್ರಿ ಸರ್ ಅಂತಾರೆ, 10 ರೂಪಾಯಿ ನೀವು ಜಾಸ್ತಿ ಹೇಳ್ಬೋದು, ಅದು 10 ರೂಪಾಯಿ ತಗೊಂಡ್ರು ತಪ್ಪೇ ಅಂತ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀವಿ ಹಂಗೆ ಅಂತ ಹೇಳಿ. ಮತ್ತು ಇಲ್ಲಿ 2 ಅಂಗಡಿಗಳು ಬಂದಿದ್ದಾರೆ. ನಾಟ್ ಓನ್ಲಿ ಎಮ್ಮಿಗನೂರು, ಭಾಳ ಕಡೆ ಬಂದಿದ್ದಾರೆ. ಕೆಲವು ರೈತರು ಹೇಳ್ತಿದ್ದಾರೆ, ಕೆಲವು ರೈತರು ಹೇಳ್ಕೊಳಕ್ಕೆ ಹಿಂದೆ ಆಗ್ತದೆ, ಭಯ ಬೀಳ್ತಿದ್ರೆ. ನೀವು ಇವಾಗ ಹೇಳ್ತಾ ಹೇಳಿಕ ನೀವು ಇಲ್ಲಿ ಗೊಬ್ಬರ ಅಲ್ಲ, ಎಲ್ಲೂ ಕೂಡ ಗೊಬ್ಬರ ಕೊಳ್ಳೋದ ಮಾಡ್ತೀನಿ ಇದೇ ರೀತಿ ಅನಿಸಿರಲ್ಲಪ್ಪ. ಒಪ್ಕೊಂಡು ಸತ್ಯ ಹೇಳ್ರಿ ಸರ್, ಇದಕ್ಕೇನು ಹೇಳ್ತೀರಿ ಸರ್? CPI ಸಾಹೇಬ್ರು ಇಲ್ಲ ಈಗ ಆಯ್ತು, ಗೊಬ್ಬರದ ಅಂಗಡಿ ನಡೆಸ್ತಾರಲ್ಲ, ಇವ್ರು ಸೊಸೈಟಿಗಳು ಸರಿಯಾಗಿ ಇವರೇ ಕೂತು ನಿಂತು ಸಪೋರ್ಟ್ ಕೊಡಿಸ್ಬಿಡಿ. ಎಸೆನ್ಷಿಯಲ್ ಕಮ್ಯುನಿಟಿ ಒಳಗೆ ಬರ್ತದಲ್ಲ, ಇಂಥದಕ್ಕೆ ಈಗ ವ್ಯವಸ್ಥೆ ಆಗ್ತದೆ. ಕೇಂದ್ರ ದೌರ್ಜನ್ಯ ನಡೀತಕ್ಕಂದ್ರೆ ತಪ್ಪಲ್ಲ ಸರ್ ಇದು. ಈಗ ಬಿಲ್ ಬಂದಿದ್ದು GST ಬಿಲ್ ಬಂದಿದೆ, ಬಿಲ್ನ ಹಾಕಿದ್ರಿಂದ ನೋಟಿಸ್ ಕೊಟ್ಟು ಮಾಡಿ ಸರ್, ನೀವು ನೋಟಿಸ್ ಕೊಡ್ತೀರಿ, ಎಲ್ಲ ಮಾಡ್ತೀರಿ, ಒಪ್ಕೊಳ್ತೀನಿ, ನಿಮ್ಮ ಕ್ರಮ ನೀವು ಮಾಡ್ತೇವೆ. ನೀವು ನೋಟಿಸ್ ಕೊಡೋಣ, ಫಸ್ಟ್ ಅಂಗಡಿ ಬಂದು ಮಾಡಿ ಚೆಕ್ ಮಾಡಿ ಕರೆಕ್ಟ್ ಇದ್ರೆ ಕೊಡ್ರಿ, ರಿಟರ್ನ್ ಇಲ್ಲ ರದ್ದು ಮಾಡಿ. 2 ದಿನ ಅಂಗಡಿ ಬಂದ್ ಮಾಡಿ ಚೆಕ್ ಮಾಡ್ಬೇಕಂತ ಹೇಳ್ತೀವಿ. ಇವ್ರು 2 ದಿನ ಹೋಗೋದ್ರೊಳಗೆ ಎಲ್ಲ ಬಿಲ್ ಕರೆಕ್ಟ್ ಇರ್ತಾವೆ, ದಾಸ್ತಾನು ಕರೆಕ್ಟ್ ಇರ್ತವೆ. ನೀವು ಏನು ಚೆಕ್ ಮಾಡಿ ಎಲ್ಲ 2 ದಿನ ಕರೆಕ್ಟ್ ಆಗ್ಬಿಡ್ತದೆ. ಹೌದೇನಪ್ಪ? 2 ದಿನ ಮದುವೆಯಾಗಿ ಫಾರಿನ್ ಕೂಡ ಓಡೋಗ್ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು 2 ದಿನ. ಆದ್ರೆ ತಗೊಳ್ಳೋ ಕ್ರಮಗಳು ಲೇಟ್ ಆಗ್ತದೆ. ಆಮೇಲೆ ಅವರಿಗೆ ಖುದ್ದು ರೈತರು ಕೂಡ ಫೋನ್ ಮಾಡ್ತಾರೆ, ಸರ್ ಹಿಂಗೈತೆ ಸಮಸ್ಯೆ ಇದೆ ನೋಡಕ. ಒಂದು ನೋಟಿಸ್ ಕೊಟ್ಟಿದ್ದೀವಿ, ಅದು 1 ವಾರ ಟೈಮ್ ಐತೆ, 1 ವಾರ ಆದ ನಂತರ ನಾವು ಕ್ರಮ ಕೈಗೊಳ್ತೀವಿ ಹಂಗೆ ಅಂತ. ಈಗ ನೋಡಪ್ಪ, ಇಷ್ಟು ದಿವಸ ನಾವು ಹೋರಾಟ ಮಾಡಿದ್ದು ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂಗಡಿಗಳು.
ಅವ್ರಿಗೆ ಮನವರಿಕೆ ಮಾಡಿ ಹೋರಾಟ ಕುತ್ಕೊಂಡ್ವಿ. ಈಗ ಏನಾದ್ರು ಅವ್ರು ಕ್ರಮ ಮಾಡಲಿದ್ರೆ ನಾವು ಅವ್ರ ವಿರುದ್ಧ ಹೋರಾಟ ಕುಂದಿರ್ಬೇಕಾಗ್ತದೆ. ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೊಂತ ಇಲ್ಲ ಸರ್, ಇದಕ್ಕೆ ನಿಮ್ಮ ಒಪ್ಪಿಗೆ ಐತಲ್ಲ, ಅವ್ರು ಕ್ರಮ ಮಾಡಿದ್ರೆ ಅವ್ರ ವಿರುದ್ಧ ಕುಂದಿರ್ಬೇಕಾಗ್ತದೆ. ಕ್ರಮ ಮಾಡಿದ್ರೆ 100% ನಿಲ್ಸು. ಸಂದರ್ಭ ಬರಕ್ಕೆ ಅವಕಾಶ ಕೊಡಂಗಿಲ್ಲ. ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್. ರೈತರಿಗೆಲ್ಲ ಅನುಕೂಲ ಮಾಡೇ ಮಾಡ್ಕೊಡ್ತಾರೆ. ಇಂಥ ಸಂದರ್ಭ ಬರಂಗಿಲ್ಲ ಅಂತ 100% ಅನ್ಕೊಂತೀವಿ. ಮತ್ತೆ ಅದು ಬಂದಾಗ ನೀವು ನಮಗೆ ಮಾತಾಡ್ತೀವಿ. ಆ ನಂತರ ಟೇಕ್ ನಿಮ್ಮ ಹಕ್ಕನ್ನ ನಿಮ್ಮ ಹೋರಾಟನ ತಡೆಯೋದಕ್ಕೆ ನಮ್ಮ ಕಡೆ ಇಲ್ಲ. ನಿಮ್ಗೆ ಗೊತ್ತಿದೆ, ರೈತ ಮುಖಂಡರಿಗೆ ಎಲ್ಲರಿಗೂ ಗೊತ್ತಿದೆ, ರೈತರನ್ನ ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ತೀವಿ. ಆಯ್ತಾ? ಅಂತ ಸಂದರ್ಭ ಬರಂಗಿಲ್ಲ. ಖಂಡಿತವಾಗಿ ಎಲ್ಲ ಸರಬರಾಜಾಗುತ್ತೆ. ಅವ್ರು ಏನು ನಿಗದಿತ ದರಕ್ಕೆ ಕೊಡಂಗೆ ಅವ್ರಿಗೆ ತಾಕೀತಾಗುತ್ತೆ. ರೆಡ್ ಬೋರ್ಡ್ ಮೇಲೆ ಬ್ಲಾಕ್ ಬೋರ್ಡ್ನಲ್ಲಿ ಆಗ್ಬೇಕು, ಆಗಬೇಕಂತ ಅದ್ರ ಮೇಲೆ ಒಂದು ದಂಡ, ಫೈನು ಅಥವಾ ಇನ್ನೊಂದು ನೋಟಿಸು, 2 ನೋಟಿಸ್ 3 ನೋಟಿಸ್ ಅಂತ ಇರ್ತಾರೆ. ಅದಾಗಿ ನಾವು ಲೈಸೆನ್ಸ್ ಅಂದ್ರೆ ಸಕ್ಕತ್ತಾಗಿ ಕಂಡ್ರಿ. ಒಂದು ಪ್ರೊಸೀಜರ್ ಇರ್ತೈತೆ. ಒಂದನೇ ತಪ್ಪಿಗೆ 5,000 ಇರ್ತದೆ, ಒಂದನೇ ತಪ್ಪಿಗೆ 10,000 ಇರ್ತದೆ, ಇನ್ನೊಂದನೇ ತಪ್ಪಿಗೆ ಅದಾಯ್ತು ಅಂತಂದ್ರೆ ಲೈಸೆನ್ಸ್ ಇರ್ತದೆ. ಹೀಗೆಲ್ಲ ಕ್ರಮ ಇರ್ತಾರೆ, ಕ್ರಮ ಮಾಡ್ತಾರೆ. ನಿಮ್ಮೆಲ್ಲ ಬೇಡಿಕೆಗಳನ್ನು ನಾನು ಇವೆಲ್ಲ ಡಿಸ್ಕಷನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಪರವಾಗಿ ಮನವಿ ಮಾಡಿದ್ದೀನಿ. ಇವೆಲ್ಲ ನಮ್ಮ ಮಟ್ಟದಲ್ಲಿ ಆಗೋದರಿಂದ, ಅಧಿಕಾರಿಗಳ ಮಟ್ಟದಲ್ಲಿ ಆಗೋದರಿಂದ ಕೇಳಿ ಯಾವುದೋ ಸರ್ಕಾರದಲ್ಲಿ ರೇಟ್ ಕಡಿಮೆ ಮಾಡೋಂತ ನೀವು ಬೇಡಿಕೆ ಕೊಂಡ್ರೆ ಏನಂತ ಕೇಳ್ತಾರೆ ಸರ್ಕಾರ ಮಾಡೋದು. ಇವತ್ತ ಅಧಿಕಾರಿ ಹಂತದಲ್ಲೇ ಆಗಿರಬೇಕಾಗಿದ್ದರಿಂದ ಅದನ್ನು ನಾವು ಮಾಡಬೇಕಾದ ಕರ್ತವ್ಯನೇ ಆಗಿರೋದ್ರಿಂದ ಅದನ್ನು ನೀವು ಕ್ರಮವಾಗಿ ಮಾಡಿ ಅಂತ ಹೇಳ್ತಾ ಇದ್ರಿ. ಅದನ್ನು ಮಾಡೋಕ್ಕೆ ಖಂಡಿತವಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಕೂಡ ನಮ್ಮ ಲಾ ಆ್ಯಂಡ್ ಆರ್ಡರ್ ಜೊತೆಗೆ ರೈತ ವಿಚಾರ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಫಾಲೋಅಪ್ ಮಾಡ್ತಾ ಇರ್ತೀವಿ. ಓಕೆ, ನೀವು ನಿರಂತರ ನಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತೀವಿ. ಅಂಥದ್ದು ಏನಾದರೂ ಇಶ್ಯೂ ಇದ್ರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ನಾವು ಗಮನಕ್ಕೆ ತರ್ತೀವಿ. ಅನಿವಾರ್ಯ ಆಯ್ತಂತಂದ್ರೆ ಈಗ ನಾವು ಹೇಳಿದ್ರೆ ಆಮೇಲೆ ನೀವು ಕೇಳೋಂಗಿಲ್ಲ, ನೀವು ಮಾಡೇ ಮಾಡ್ತೀವಿ. ಓಕೆನಾ? ಅದು ಹಂತ. ಓಕೆ, 100% ಅಂತ ಸಿಚುವೇಶನ್ ರೈತರು ಏನು ನಾವು ಕೂಡ ನೋಡಿ ವಿಷಯ ಗೊತ್ತಿರಲಿ. ಎಲ್ಲ ಕಡೆ ಸ್ಟಾಕ್ ಚೆಕ್ ಮಾಡಂತಂದಾಗ ನಾವು ಗುಡ ಹೋಗಿ ಚೆಕ್ ಮಾಡಿದೀವಿ. ಕೃಷಿ ಅಧಿಕಾರಿಗಳು ಮತ್ತೆಲ್ಲ ನಮಗೆ ಮತ್ತೆ ನಮ್ಮಲ್ಲಿ ರೈತ ಜೊತೆ ಗಲಾಟೆ ಆಗ್ತೈತೆ ಅಂತೇಳಿ ನಾವು ಮುನ್ನೆಚ್ಚರಿಕೆಯಾಗಿ ಮೊದಲು ನಮ್ಗೆ ಜಾಸ್ತಿ ಕೊಡಬೇಕು ಅಂತೇಳಿ ಇಲಾಖೆ ವತಿಯಿಂದ ನಾವು ಬೇಡಿಕೆ ಸಲ್ಲಿಸಿದ್ದೀವಿ. ಅಥವಾ ಯಾವುದೇ ಅಭಾವದ ಪ್ರಶ್ನೆ ಇಲ್ಲ. ನೀವು ಏನು ಲೋಪದೋಷಗಳ ಬಗ್ಗೆ ಕ್ರಮ ಕೇಳ್ತಿದ್ದಿಲ್ಲ, ಅದನ್ನ ಹಿಡಿಯವರು ಖಂಡಿತವಾಗಿ ತಗೊಳ್ತಾರೆ. ಅದಕ್ಕೆ ಸಿಗುತ್ತೆ. ಯಾಕಂದ್ರೆ ಅವ್ರು ಮಾರಾಟಗಾರರು ಇದೇ ಊರವರು, ರೈತರು ಇದೇ ಊರವರು. ನಿಮ್ಮ ಅವರ ಸಂಬಂಧ ಬೇಕಾಗುತ್ತೆ. ಬರೀ ಲಾಭಾಂಶದ ಅಷ್ಟೇ ಇಟ್ಕೊಂಡ್ರೆ ಅವ್ರು ಲಾಂಗ್ ರನ್ನಿಗೆ ಆಗಂಗಿಲ್ಲ. ರೈತ ಹಿತ ನೋಡ್ಕೊಂಡು ವ್ಯಾಪಾರ ಮಾಡಿದ್ರೆ ಅದು ಲಾಂಗ್ ರನ್ಗೆ ಹೋಗುತ್ತೆ. ಅದ ಖಂಡಿತವಾಗಿ ಬರೀ ವ್ಯಾಪಾರ ದೃಷ್ಟಿಯಿಂದ ನೋಡಿದಪ್ಪ ಅಂದ್ರೆ ರೈತರ ಮತ್ತು ಅಂಗಡಿಕಾರರ ಸಂಬಂಧ ಸರಿ ಇರಲಿಲ್ಲ ಅಂತಂದ್ರೆ ಅವ್ನು ಸಕ್ಸಸ್ ಆಗಲ್ಲ. ಓಕೆ, ಎರಡೂ ಬೇಕು ಅವ್ರಿಗೆ. ಈ ಗ್ರಾಹಕರು ಅಥವಾ ರೈತರು ಅಂದ್ರೆ ಅವ್ರು ದೇವ್ರು ಅಂತ ಪರಿಗಣಿಸ್ಬೇಕು. ಅವ್ರ ಇಂಟ್ರೆಸ್ಟ್ ನೋಡ್ಕೊಂಡು ವ್ಯವಹಾರ ಮಾಡ್ಕೊಂಡಿದ್ರೆ ಆಮೇಲೆ ರೈತರಿಗೆ ಅಂಗಡಿಕಾರರು ರೈತರು ಗೌರವ ಕೊಡ್ಕೊಂಡು ಪ್ರೀತಿ ವಿಶ್ವಾಸ ಕಂಡ್ರೆ ಎಂಥ ಸಂದರ್ಭದಲ್ಲಿ ರೈತರು ಅವ್ರನ್ನ ಬಿಟ್ಟು ಕೊಡಂಗೇ ಇಲ್ಲ. ಓಕೆನಾ? ಸೊ ಅಂತ ಒಂದು ವಾತಾವರಣ ಮಾಡೋದಕ್ಕೆ ಅವ್ರಿಗೆ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಕ್ಕೆ ಅಂಗಡಿಯವ್ರನ್ನ ರೈತರು ದೇವ್ರ ಅಂತ ಭಾವಿಸ್ತೀವಿ. ಅಂಗಡಿಯವ್ರನ್ನ ನಮ್ಮನ್ನ ನಾಯಿಗಳು ಯಾಕಂದ್ರೆ ನಮ್ಮ ಗಮನ ತಂದಿದ್ದೀವಿ. ನಾವು ಕೂಡ ವೀರೇಶ್ ನಿಮಗೊಂದು 4 ಜನ ಮುಖಂಡರು ಬೇಕಾದ್ರೆ ಅಂಗಡಿಕಾರರಿಗೆ ಅವಾಗ ನಿಮಗೆ ಪ್ರಸ್ತಾಪ ಆದಂಥ ಪ್ರತಿಯೊಂದು ಯೋಜನೆಯನ್ನು ಕೂಡ ಓಕೆನಾ? ಸೊ ವಿಲ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ ಅಂಡ್ ಈ ಥರ ಮುಕ್ತ ವಾತಾವರಣ ಮತ್ತು ಅವರು ನಿಮ್ಮ ಒಂದು ಸಂಬಂಧ ಸುಧಾರಣೆ ಮಾಡೋದಕ್ಕೆ ಏನೇ ಪ್ರಯತ್ನ ಮಾಡಬೇಕು ಇಲಾಖೆ ವತಿಯಿಂದ ಪೊಲೀಸ್ ಇಲಾಖೆಯಿಂದ ನಾವು ಮಾಡ್ತೀವಿ. ಕ್ರಮಗಳ ಬಗ್ಗೆ ಕೃಷಿ ಅಧಿಕಾರಿಗಳು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ನಮಸ್ತೆ.